ಸಿವಿಲ್ ಪ್ರೊಸೀಜರ್ ಕೋಡ್ನ ಆರ್ಡರ್ 5 ರೂಲ್ 20ಯ ಸಬ್ ರೂಲ್ 1ರ ಪ್ರಕಾರ ಒಂದು ವೇಳೆ ಡಿಫೆಂಡೆಂಟ್ ಸಮನ್ಸನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ ಅಥವಾ ಆರ್ಡಿನರಿ ವೇಯಲ್ಲಿ ಸಮನ್ಸನ್ನು ಸೆಂಡ್ ಮಾಡಿದಾಗ ಆ ಡಿಫೆಂಡೆಂಟ್ಗೆ ಸಮನ್ಸ್ ತಲುಪೋದಿಲ್ಲ ಅಂತೇಳಿ ಕೋರ್ಟ್ ಸ್ಯಾಟಿಸ್ಫೈ ಆದರೆ ಡಿಫೆಂಡೆಂಟ್ ಕೊನೆ ಸಮಯದಲ್ಲಿ ಯಾವ ಸ್ಥಳದಲ್ಲಿ ರೆಸಿಡೆನ್ಸ್ ಇದ್ದಾನೋ ಅಥವಾ ಯಾವ ಸ್ಥಳದಲ್ಲಿ ತನ್ನ ಬಿಸ್ನೆಸ್ಸನ್ನು ಕ್ಯಾರಿ ಮಾಡ್ತಾ ಇದ್ನೋ ಅಥವಾ ಯಾವ ಸ್ಥಳದಲ್ಲಿ ಆತ ವರ್ಕನ್ನು ಮಾಡ್ತಾ ಇದ್ನೋ ಅಂತಹ ಒಂದು ಸ್ಥಳದಲ್ಲಿ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ಸಮನ್ಸ್ ಕಾಪಿಯನ್ನು ಅಂಟಿಸುವಂತೆ ಆರ್ಡರ್ ಕೋರ್ಟ್ ಮಾಡುತ್ತೆ. ಸಬ್ ರೂಲ್ 1A ಪ್ರಕಾರ ಕೆಲವು ಸಲ ಡಿಫೆಂಡೆಂಟ್ ವಾಸ ಮಾಡಿದಂತಹ ಅಥವಾ ಬಿಸ್ನೆಸ್ ಕ್ಯಾರಿ ಮಾಡಿದಂತಹ ಅಥವಾ ವರ್ಕ್ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಸರ್ಕ್ಯುಲೇಟ್ ಆಗುವಂತಹ ನ್ಯೂಸ್ ಪೇಪರ್ನಲ್ಲಿ, ಅದು ಡೈಲಿ ನ್ಯೂಸ್ ಪೇಪರ್ನಲ್ಲಿ ಶೂಟ್ಗೆ ಸಂಬಂಧಪಟ್ಟಂತಹ ಅಡ್ವರ್ಟೈಸ್ಮೆಂಟನ್ನು ಪಬ್ಲಿಷ್ ಮಾಡೋದಕ್ಕೆ ಕೋರ್ಟ್ ಆರ್ಡರ್ ಮಾಡುತ್ತೆ. ಈ ರೀತಿಯಾಗಿ ಕಾನ್ಸ್ಪಿಕ್ಯೂಯಸ್ ಪ್ಲೇಸಸ್ನ ಮೇಲೆ ನೋಟಿಸನ್ನು ಅಂಟಿಸೋದು ಅಥವಾ ನ್ಯೂಸ್ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟನ್ನು ಸರ್ಕ್ಯುಲೇಟ್ ಮಾಡೋದು, ಈ ರೀತಿ ಮಾಡೋದು ಕೂಡ ಸಮನ್ಸ್ ಸರ್ವ್ ಆಗಿರೋ ರೀತಿಯಲ್ಲಿ ಕೋರ್ಟ್ ಅದನ್ನು ಕನ್ಸಿಡರ್ ಮಾಡುತ್ತೆ. ಅದು ಡಿಫೆಂಡೆಂಟ್ಗೆ ಪರ್ಸ್ನಲಿ ಆಗಿ ರೀಚ್ ಆಗಿದೆ ಅಂತೇಳಿ ಕನ್ಸಿಡರ್ ಮಾಡುತ್ತೆ. ಇದಾದ ಮೇಲೆ ಒಂದು ಫಿಕ್ಸ್ ಟೈಮನ್ನು ಡಿಫೆಂಡೆಂಟ್ಗೆ ಟೈಮ್ ಕೊಡಲಾಗುತ್ತೆ. ಆ ಅವಧಿಯ ಒಳಗಡೆ ಆತ ಕೋರ್ಟ್ನ ಎದುರುಗಡೆ ಅಪಿಯರ್ ಆಗಬೇಕಾಗತ್ತೆ.